ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಆಸ್ಪಿರೆಂಟ್ಸ್ ಯು ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಿಷನ್ KEA 200ನ 4ನೇ ಟಾಪಿಕ್ ಆದಂತಹ ಪಂಚಾಯತ್ ರಾಜ್ ವಿಧಿಗಳ ಕುರಿತು ತಿಳಿದುಕೊಳ್ಳೋಣ. ಇವತ್ತು ನಾವು ಜಸ್ಟ್ ಯಾವ ವಿಧಿ ಯಾವುದನ್ನು ಕುರಿತು ಹೇಳುತ್ತದೆ ಅಂತ ಮಾತ್ರ ನೋಡೋಣ. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ನಾ ಇವತ್ತು ಯಾವ ವಿಧಿ ಯಾವುದನ್ನು ಕುರಿತು ಹೇಳುತ್ತದೆ ಅಂತ ಮಾತ್ರ ಹೇಳ್ತೀನಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ನಮ್ಮ ವಿಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಭಾರತ ಸಂವಿಧಾನದ ಆರ್ಟಿಕಲ್ 243ರಿಂದ 243 ಇವುಗಳ ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣ. ಈ ಭಾರತ ಸಂವಿಧಾನಕ್ಕೆ 243ರಿಂದ 243 ವಿಧಿಗಳನ್ನು 73ನೇ ತಿದ್ದುಪಡಿ ಕಾಯ್ದೆ 1992ರ ಮೂಲಕ ಸೇರ್ಪಡೆ ಮಾಡಲಾಯಿತು. 73ನೇ ತಿದ್ದುಪಡಿ ಕಾಯ್ದೆ 1992ರ ಮೂಲಕ 243ರಿಂದ 243 ವಿಧಿಗಳನ್ನು ಅಲ್ಲಿಯವರೆಗೆ ವಿಧಿಗಳನ್ನು ಏನು ಮಾಡಲಾಯಿತು ರೀ, ಸೇರ್ಪಡೆ ಮಾಡಲಾಯಿತು. ಯಾವ ಭಾಗ ಸೇರ್ಪಡೆ ಮಾಡಲಾಯಿತು ರೀ ಸಂವಿಧಾನಕ್ಕೆ ಅಂದ್ರೆ ಭಾಗ 9 ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಹಾಗೆ 11ನೇ ಅನುಸೂಚಿಯನ್ನು ಪಂಚಾಯತ್ ರಾಜ್ ಸೇರ್ಪಡೆ ಮಾಡಲಾಯಿತು. 11ನೇ ಅನುಸೂಚಿಗೆ ಒಟ್ಟು 29 ಅಂಶಗಳನ್ನು ಸೇರ್ಪಡೆ ಮಾಡಲಾಯಿತು. 243ನೇ ಆರ್ಟಿಕಲ್ 243ನೇ ಆರ್ಟಿಕಲ್ ಪಂಚಾಯತ್ ರಾಜ್ನ ವ್ಯಾಖ್ಯಾನಗಳ ಕುರಿತು ಹೇಳುತ್ತದೆ. ಏನು ಕುರಿತು ಹೇಳುತ್ತದೆ ರೀ? 243ನೇ ಆರ್ಟಿಕಲ್ ಪಂಚಾಯತ್ ರಾಜ್ನ ವ್ಯಾಖ್ಯಾನಗಳ ಕುರಿತು ಹೇಳುತ್ತದೆ. ಇನ್ನು 243 ವಿಧಿ 243 ವಿಧಿ ಗ್ರಾಮ ಸಭೆಯ ಅಧಿಕಾರಗಳು ಮತ್ತು ಕಾರ್ಯಗಳ ಕುರಿತು ತಿಳಿಸುತ್ತದೆ. 243 ವಿಧಿ ಯಾವುದನ್ನು ಕುರಿತು ಹೇಳ್ತದಪ್ಪ ಅಂತಂದ್ರೆ ಗ್ರಾಮ ಸಭೆಯ ಅಧಿಕಾರಗಳು ಮತ್ತು ಕಾರ್ಯಗಳ ಕುರಿತು ಹೇಳುತ್ತದೆ. ಈ ವಿಧಿಯನ್ನು ಏನು ಮಾಡಿದರೆ PC ರೀಸೆಂಟಾಗಿ 2023-24ರಲ್ಲಿ ನಡೆದಿರ್ತಕ್ಕಂಥ PC ಪರೀಕ್ಷೆಯಲ್ಲಿ ಕೇಳಿದ್ದ, 2 ಬಾರಿ ರಿಪೀಟೆಡ್ ಆಗಿ ಕೇಳಿದ್ದ ನೋಡ್ರಿ. ಇನ್ನು 243 ವಿಧಿ ಇದು ಪಂಚಾಯತಿಗಳ ರಚನೆ ಅಥವಾ ಪಂಚಾಯತಿಗಳ ಸ್ಥಾಪನೆ ಕುರಿತು ತಿಳಿಸುತ್ತದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳ ಕುರಿತು ಈ 243 ವಿಧಿ ತಿಳಿಸುತ್ತದೆ. C 243 ವಿಧಿ ಪಂಚಾಯತಿಗಳ ಸಂರಚನೆ ಕುರಿತು ತಿಳಿಸುತ್ತದೆ. ಇನ್ನು 243D ಯಾವುದನ್ನು ಕುರಿತು ತಿಳಿಸ್ತದಪ್ಪ ಅಂತಂದ್ರೆ ಪಂಚಾಯತಿಗಳಲ್ಲಿ ಸ್ಥಾನಗಳ ಮೀಸಲಾತಿ ಕುರಿತು ತಿಳಿಸುತ್ತದೆ. ಯಾವ ಸ್ಥಾನ ರೀ? SC ST ಮಹಿಳೆಯರ ಮೀಸಲಾತಿ ಕುರಿತು ತಿಳಿಸುತ್ತದೆ. ಮಹಿಳೆಯರಿಗೆ ಕನಿಷ್ಠ 1/3 ಮೀಸಲಾತಿ ಅಂದ್ರೆ ಪ್ರಾರಂಭದಲ್ಲಿ ಮಹಿಳೆಯರಿಗೆ 1/3 ಮೀಸಲಾತಿಯನ್ನು ನೀಡಲಾಗಿತ್ತು. ಆದರೆ ಪ್ರಸ್ತುತ 50% ಅಂದರೆ 1/2 ಮೀಸಲಾತಿಯನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ನೀಡಲಾಗಿದೆ. ಇನ್ನು 243 ವಿಧಿ 243 ವಿಧಿ ಪಂಚಾಯತಿಗಳ ಅವಧಿಯನ್ನು ಕುರಿತು ತಿಳಿಸುತ್ತದೆ. ಪಂಚಾಯತಿಗಳ ಅವಧಿ ಎಷ್ಟು ರೀ? 5 ವರ್ಷ. ಸಾಮಾನ್ಯವಾಗಿ ಎಷ್ಟು? 5 ವರ್ಷ. ನೆಕ್ಸ್ಟ್ 243 ಕನ್ನಡದಲ್ಲಿ ಹೇಳ 243F ವಿಧಿ 243F ವಿಧಿ ಸದಸ್ಯರ ಅಂದ್ರೆ ಪಂಚಾಯತ್ ಸದಸ್ಯರ ಅನರ್ಹತೆ ಕುರಿತು ತಿಳಿಸುತ್ತದೆ. ಯಾವುದನ್ನು ಕುರಿತು ರೀ? ಪಂಚಾಯತಿ ಸದಸ್ಯರ ಅನರ್ಹತೆ ಕುರಿತು 243F ವಿಧಿ ತಿಳಿಸುತ್ತದೆ. ನೆಕ್ಸ್ಟ್ 243G ವಿಧಿ 243 ಅಂದ್ರೆ 243ನೇ G ವಿಧಿಯು ಪಂಚಾಯತಿಗಳ ಅಧಿಕಾರಗಳು ಮತ್ತು ಕಾರ್ಯಗಳ ಕುರಿತು ತಿಳಿಸುತ್ತದೆ. ಯಾವುದು ಕುರಿತು? 243G ವಿಧಿ ಪಂಚಾಯತಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳ ಕುರಿತು ತಿಳಿಸುತ್ತದೆ. ನೆಕ್ಸ್ಟ್ 243H ವಿಧಿ 243H ವಿಧಿ ಪಂಚಾಯತಿಗಳಿಗೆ ತೆರಿಗೆ ವಿಧಿಸುವ ಅಧಿಕಾರವನ್ನು ನೀಡುತ್ತದೆ. ಯಾವುದರ ಕುರಿತು ತಿಳಿಸ್ತದೆ? 243H ವಿಧಿ ತೆರಿಗೆ ವಿಧಿಸುವ ಅಧಿಕಾರ ಕುರಿತು ತಿಳಿಸುತ್ತದೆ. ನೆಕ್ಸ್ಟ್ 243 ವಿಧಿ ಅಂದ್ರೆ 243 ವಿಧಿ ರಾಜ್ಯ ಹಣಕಾಸು ಆಯೋಗದ ರಚನೆ ಕುರಿತು ತಿಳಿಸುತ್ತದೆ.
ಈ ರಾಜ್ಯ ಹಣಕಾಸು ಆಯೋಗದ ಮೇಲೆ ಭಾಳ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. 243 ಜೆ ವಿಧಿ ಅಂದರೆ 243 ಜೆನೇ ವಿಧಿಯು ಪಂಚಾಯಿತಿಗಳಲ್ಲಿ ಲೆಕ್ಕಪತ್ರ ಪರಿಶೀಲನೆ ಕುರಿತು ತಿಳಿಸುತ್ತದೆ. ಯಾವುದು ಕುರಿತು ತಿಳಿಸ್ತದೆ ರೀ? 243 ಜೆನ ವಿಧಿ ಪಂಚಾಯಿತಿಗಳಲ್ಲಿ ಲೆಕ್ಕಪತ್ರ ಪರಿಶೀಲನೆ ಕುರಿತು ತಿಳಿಸುತ್ತದೆ. ನೆಕ್ಸ್ಟ್ ಆಮೇಲೆ 243 ಕೆನೇ ವಿಧಿ. 243 ಕೆನೇ ವಿಧಿಯು ರಾಜ್ಯ ಚುನಾವಣಾ ಆಯೋಗದ ಕುರಿತು ತಿಳಿಸುತ್ತದೆ. ಅಂದ್ರೆ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಸ್ಥಾಪನೆಯಾಗಬೇಕು ಎಂದು 243ನೇ ವಿಧಿ ತಿಳಿಸುತ್ತದೆ. ಈ ರಾಜ್ಯ ಚುನಾವಣಾ ಆಯೋಗ ಏನು ಮಾಡುತ್ತೆ? ಪಂಚಾಯಿತಿಗಳಿಗೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆಸುತ್ತದೆ. ಇನ್ನು 243 ಎಲ್ನೇ ವಿಧಿ. 243 ಎಲ್ನೇ ವಿಧಿ ಪಂಚಾಯಿತಿಗಳ ರದ್ದುಪಡಿಸುವಿಕೆ ಕುರಿತು ತಿಳಿಸುತ್ತದೆ. ನೆಕ್ಸ್ಟ್ ಇನ್ನು 243 ಎಂ ವಿಧಿ. 243 ಎಂ ವಿಧಿ ಯಾವ ಪ್ರದೇಶಗಳಿಗೆ ಪಂಚಾಯತ್ ರಾಜ್ ಅನ್ವಯಿಸುವುದಿಲ್ಲ ಎಂದು ತಿಳಿಸುತ್ತದೆ. ಯಾವ ಪ್ರದೇಶಗಳಿಗೆ ಪಂಚಾಯತ್ ರಾಜ್ ಅನ್ವಯಿಸುವುದಿಲ್ಲ ಎಂದು ತಿಳಿಸುತ್ತದೆ. ಯಾವ ಪ್ರದೇಶಗಳಿಗೆ ಅನ್ವಯಿಸುತ್ತಿಲ್ಲ ರೀ? ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ, ದೆಹಲಿ ಇವುಗಳು ಪಂಚಾಯಿತಿಗಳನ್ನು ಹೊಂದಿಲ್ಲ. ಇನ್ನು ನೆಕ್ಸ್ಟ್ 243 ಎನ್ ವಿಧಿ. 243 ಎನ್ ವಿಧಿ ಅಸ್ತಿತ್ವದಲ್ಲಿದ್ದ ಪಂಚಾಯಿತಿಗಳ ಮುಂದುವರಿಕೆ ಕುರಿತು ತಿಳಿಸುತ್ತದೆ. ಕೊನೆಯದಾಗಿ 243 ಓನೇ ವಿಧಿ. ಯಾವುದ್ರಿ? 243 ಓನೇ ವಿಧಿ ಚುನಾವಣಾ ವಿಚಾರದಲ್ಲಿ ನ್ಯಾಯಾಲಯಗಳ ಹಸ್ತಕ್ಷೇಪವಿಲ್ಲ ಎಂಬುದರ ಕುರಿತು ತಿಳಿಸುತ್ತದೆ. ಇವಾಗ ಪಂಚಾಯಿತಿಗಳ ಚುನಾವಣೆ ನಡೀತಾವಲ್ರಿ, ಅದರಲ್ಲಿ ನ್ಯಾಯಾಲಯಗಳು ಹಸ್ತಕ್ಷೇಪ ಮಾಡುವಂತಿಲ್ಲ ಎಂಬುದರ ಕುರಿತು 243 ಓನೇ ವಿಧಿ ತಿಳಿಸುತ್ತದೆ. ಇವಿಷ್ಟು ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂಥ ಭಾರತ ಸಂವಿಧಾನದಲ್ಲಿರುವ ವಿಧಿಗಳಾಗಿವೆ. ಇವುಗಳ ಮೇಲೆ ಪರೀಕ್ಷೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ತಾ ಬರ್ತಾರೆ. ಸೊ ಪ್ರಶ್ನೆನ ಯಾವ ಥರ ಕೇಳ್ತಾರೆ ರೀ? ನೆಕ್ಸ್ಟ್ ಪ್ರಶ್ನೆನ ಯಾವ ಥರ ಕೇಳ್ತಾರಪ್ಪ ಅಂತಂತಂದರೆ, ಇವಾಗ 4 ವಿಧಿಗಳು ಕೊಡ್ತಾರೆ. ಯಾವುದ 4 ಆಗಲಿ 3 ಆಗಲಿ ವಿಧಿಗಳನ್ನ ಕೊಡ್ತಾರೆ. ಯಾವುದು? 243A, 243B, 243C ಕೊಟ್ಬಿಟ್ಟು ಏನಂತಾರೆ, ಒಂದಿಸು ಬರೀ ಕೊಡ್ತಾರೆ. ಒಂದಿಸು ಬರೀ ಕೊಡ್ಬೋದು. ಇಲ್ಕಂದ್ರೆ ಏನಂತಾರೆ, 1 ಲೈನ್ ಕ್ವಶನ್ ಬಿ ಕೇಳ್ಬೋದು. ಆಮೇಲೆ ಸ್ಟೇಟ್ಮೆಂಟ್ ಕೇಳ್ಬೋದು. ಇವಾಗ 243A ಗ್ರಾಮ ಸಭೆ, 243B ಮೀಸಲಾತಿ, 243C ಪಂಚಾಯತ್ ಸದಸ್ಯರ ಅನರ್ಹತೆ. ಈ ಕೆಳಗಿನವುಗಳಲ್ಲಿ ಎಷ್ಟು ಸರಿಯಾಗಿವೆ? ಇವು 3 ಹೇಳಿಕೆ ಕೊಟ್ಬಿಟ್ಟು ಎಷ್ಟು ಸರಿಯಾಗಿವೆ ಅಥವಾ ಯಾವುದು ಸರಿಯಾಗಿದೆ, ಯಾವುದು ತಪ್ಪಾಗಿದೆ, ಈ ಥರ ಕೇಳ್ತಾ ಬರ್ತಾರೆ ರೀ. ಟಾಪಿಕ್ ಮಾತ್ರ ಇಷ್ಟ ಇರುತ್ತೆ, ಬಟ್ ಕ್ವಶನ್ ಏನು ಮಾಡ್ತಾನೆ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾನೆ ಎಕ್ಸಾಮಲ್ಲಿ. ಸೊ ನೀವು ಕನ್ಫ್ಯೂಸ್ ಆಗಬಾರ್ದು. ಈ ಥರ ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕೂಡ ಆನ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ವಿಡಿಯೋನ ಲೈಕ್ ಮಾಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.